few things about Mahesh Kale sir and the Abhang culture. ಅಭಂಗ್ ಯಾವುದು ಭಂಗವಾಗುವುದಿಲ್ಲವೋ ಅದು ಅಭಂಗ್. ಪಂಡ್ರಾಪುರಕ್ಕೆ ಯಾತ್ರೆ ಹೋಗ್ತಾ ಹಾಡ್ಕೊಂಡು ಹೋಗ್ತಾರೆ, ವಿಠಲನ ನಾಮಸ್ಮರಣೆ ಮಾಡ್ಕೊಂಡು ಹೋಗ್ತಾರೆ. ಆಗ ಹಾಡುವಂತಹ ವಿಠಲನ ಮೇಲಿನ ಹಾಡುಗಳು ಎಲ್ಲವೂ ಅದು ಅಭಂಗಗಳು. ಬಹಳಷ್ಟು ಸಂತರಾಗಿ ಹೋಗಿದ್ದಾರೆ, ಅವ್ರು ಬರೆದಿರುವಂತಹ ಬಹಳಷ್ಟು ಅಭಂಗಗಳಿವೆ. ಆ ಅಭಂಗನ್ನ ಮೊದಲನೇದಾಗಿ ಅದು ಕೇಳೋದಕ್ಕೆ ಚಂದ, ಎರಡನೇದಾಗಿ ಅದು ಹುಟ್ಟಿಸುವ ಭಕ್ತಿಯ ರೀತಿ ಬೇರೆ, ಮೂರನೇದಾಗಿ ಮಹೇಶ್ ಕಾಳೆ ಸರಿಂದ ಅದನ್ನು ಕಲ್ತ್ಕೊಂಡು ಅದರ ಅರ್ಥ ಗೊತ್ತಾಗಿ ಅದನ್ನು ಹಾಡುವ ರೀತಿ ಗೊತ್ತಾಗಿ ಅದನ್ನು ತಲುಪಿಸೋ ರೀತಿ ಬೇರೆ, ಅದನ್ನು ಹಾಡೋ ರೀತಿ ಬೇರೆ. ಅದನ್ನು ಅಲ್ಲಿ ನಾವು ಎಷ್ಟು ಸಮರ್ಪಿಸ್ಕೊಳ್ಬೇಕು ಅಂತ ಗೊತ್ತಾಗತ್ತೆ. ಈ ಸಮರ್ಪಣಾ ಭಾವ ಏನಿದೆ ಸರ್ ಹೇಳ್ಕೊಡಲ್ಲ, ಸರ್ ಮಾಡಿ ತೋರಿಸ್ತಾರೆ. ಅವ್ರು ಹಾಗೆ ಇರ್ತಾರೆ, ಹಾಗಾಗಿ ನಮ್ಗಳಿಗೆ ಅದು ಅರ್ಥ ಆಗತ್ತೆ ಏನು.